अपने आप बोले ना मुझे। वहाँ पर थी, क्या बोलते, भेलपुरी खा रही थी, मेरा पति साइड में था, एक इंसान आया उसने उसको गोली मार दी। ಕಾಶ್ಮೀರದಲ್ಲಿ ಕನ್ನಡಿಗನ ಕಗ್ಗೊಲೆ, बिहारियां पे झुलते यार तुम मौत ही कश्मीर की ಮತ್ತೆ ಸಿಡಿದ ಉಗ್ರರ ಗುಂಡು. ಧರ್ಮ ಕೇಳಿ ಜೀವ ತೆಗೆದ ಪಾಕಿಸ್ತಾನಿ ಭಯೋತ್ಪಾದಕರು. यहाँ पे उसने बोला कि ये शायद मुस्लिम नहीं है, उसने उसको गोली मार दी। क्या हुआ, इसको क्या हुआ? ओके, डोंट वरी, यू ओके, यू नीड अ वाटर सर? ಜಮ್ಮು ಕಾಶ್ಮೀರದಲ್ಲಿ ಎಲ್ಲಾ ತಣ್ಣಗಾಯಿತು ಅನ್ನುವಷ್ಟರಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಶಾಂತಿ ಕದಡುವ ಪ್ರಯತ್ನ ನಡೀತಾನೆ ಇರುತ್ತೆ. ಪಾಕಿಸ್ತಾನ ಅನ್ನೋ ದರಿದ್ರ ದೇಶ ತಿನ್ನೋದಕ್ಕೆ ಗತಿ ಇಲ್ಲದೆ ಹೋದ್ರೂ ಟೆರರಿಸಂ ಮಾತ್ರ ಬಿಡೋ ಹಾಗೆ ಕಾಣಿಸ್ತಾ ಇಲ್ಲ. ಇದೇ ಪಾಕಿಸ್ತಾನ ಪ್ರಾಯೋಜಕತ್ವದ ಲಷ್ಕರ್ ಎ ತೊಯ್ಬಾದ TRS ಅನ್ನೋ ಒಂದು ಗುಂಪು ಇದೀಗ ಮತ್ತೆ ಅಮಾಯಕ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ಮಾಡಿದೆ. बिहारियां पे झुलते यार तुम मौत ही कश्मीर की ಜಮ್ಮು ಕಾಶ್ಮೀರದ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೆಸರುವಾಸಿಯಾಗಿರುವಂತಹ ಪಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ಪಾಕಿಸ್ತಾನಿ ಉಗ್ರರು ಅಮಾಯಕರ ಬಲಿ ಪಡೆದುಕೊಂಡಿದ್ದಾರೆ. ಈ ದಾಳಿಯಲ್ಲಿ 3 ಕನ್ನಡಿಗರು ಸೇರಿದಂತೆ 26 ಜನರು ಸಾವಿಗೀಡಾಗಿದ್ದಾರೆ. ಹುಲ್ಲುಗಾವಲಿನ ಪ್ರಕೃತಿ ಸೌಂದರ್ಯ ಸವಿತ ಪಾನಿಪುರಿ ತಿಂತ ನಿಂತಿದ್ದಂತಹ ಪ್ರವಾಸಿಗರ ಬಳಿಗೆ ಬಂದ ಉಗ್ರರು ಧರ್ಮದ ಹೆಸರನ್ನ ತಿಳಿದುಕೊಂಡು ಗುಂಡು ಹಾರಿಸಿದ್ದಾರೆ. ಧರ್ಮ ಯಾವುದು ಅಂತ ಚೆಕ್ ಮಾಡೋದಕ್ಕಾಗಿ ಕೆಲವರ ಪ್ಯಾಂಟ್ ಕೂಡ ಬಿಚ್ಚಿ ನೋಡಿ ಹಿಂದೂ ಅಂತ ಗೊತ್ತಾದ್ಮೇಲೆ ಹತ್ತಿರದಲ್ಲೇ ನಿಂತು ತಲೆಗೆ ಗುಂಡು ಹಾರಿಸಿ ನಿರ್ದಯವಾಗಿ ಕೊಂದಿದ್ದಾರೆ. ಹಾಗೆ ಕೊಲೆಯಾದವರಲ್ಲಿ ನಮ್ಮ ಶಿವಮೊಗ್ಗದ ಮಂಜುನಾಥ್ ಕೂಡ ಒಬ್ರು. इंडियन ट्रैवल स्टोर्स में बुक करके कश्मीर प्रवास में आए हैं। अब हमारा कश्मीर ट्रिप का दूसरा दिन है। कल हम बोट हाउस में ठहरे थे। बोट हाउस तो बहुत अच्छा था। अब हम शिकारा राइड कर रहे हैं। शिकार राइड कर रहे हैं कश्मीर में। ಜಮ್ಮು ಕಾಶ್ಮೀರದ ಈ ಸ್ಥಳ ಟ್ರಕ್ಕಿಂಗ್ಗೆ ಪ್ರಸಿದ್ಧಿಯಾಗಿತ್ತು. ರಸ್ತೆ ವ್ಯವಸ್ಥೆ ಸರಿಯಾಗಿಲ್ಲದ ಈ ಜಾಗವನ್ನೇ ಉಗ್ರರು ಆಯ್ಕೆ ಮಾಡಿಕೊಂಡಿದ್ರು. ಜಮ್ಮು ಕಾಶ್ಮೀರದಲ್ಲಿ ಮೊದಲಿನ ಭಯಾನಕ ಪರಿಸ್ಥಿತಿ ಕಡಿಮೆಯಾಗಿ ನಿಧಾನವಾಗಿ ಮತ್ತೆ ಪ್ರವಾಸಿಗರು ಬರೋದಕ್ಕೆ ಶುರು ಮಾಡಿದ್ರು. ಅಲ್ಲಿನ ಸ್ಥಳೀಯರು ಕೂಡ ಸ್ವಲ್ಪ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ರು. ಆದ್ರೆ ಪಾಕ್ ಪ್ರೇರಿತ ಉಗ್ರರಿಗೆ ಇದನ್ನ ಸಹಿಸೋದು ಸಾಧ್ಯವಿರಲಿಲ್ಲ. ಅಮಾಯಕ ಜನರನ್ನ ಕೊಲ್ಲೋದ್ರಿಂದ ಆ ಪಾಪಿಗಳು ಅದೇನು ಸಾಧಿಸ್ತಾರೋ ಗೊತ್ತಿಲ್ಲ. ಧರ್ಮದ ನಶೆಯಲ್ಲಿ ತೇಲುವ ಈ ಉಗ್ರರಿಗೆ ಭಾರತ ದೇಶದ ಹಿಂದೂಗಳನ್ನ ಕೊಲ್ಲೋದು ಅಂದ್ರೆ ಅದೇನೋ ದೊಡ್ಡ ಸಾಧನೆ ಅನ್ನೋ ಭ್ರಮೆ ತುಂಬಿದೆ. Okay, don't worry, you okay, you need a water sir? We'll manage. Just ask for help. Okay, you first you give the hands water, drop of water, take a drop of water sir please. ಇಲ್ಲದೆ ಹೋದ್ರೆ ಎಲ್ಲಿಯ ಶಿವಮೊಗ್ಗ, ಎಲ್ಲಿಯ ಪಾಕಿಸ್ತಾನ, ಎಲ್ಲಿಯ ಮಂಜುನಾಥ, ಎಲ್ಲಿಯ ಪಾಕ್ ಉಗ್ರ. ವಿಧಿಯ ವೈಚಿತ್ರ್ಯವನ್ನ ನೋಡಿ. ಹೆಂಡತಿ ಮಗನ ಜೊತೆ ಮಂಜುನಾಥ್ ಇದೇ ದಿನ ಕಾಶ್ಮೀರಕ್ಕೆ ಹೋಗ್ಬೇಕಾಗಿತ್ತ ಅಥವಾ ಪಾಪಿ ಉಗ್ರರು ಅದೇ ದಿನ ಅಲ್ಲಿಗೆ ಬಂದೂಕುದಾರಿಗಳಾಗಿ ಬರಬೇಕಾಗಿತ್ತ? मैं मंजुनाथ शिवमोगा कर्नाटक से। हम इंडियन ट्रैवल स्टोर्स में बुक करके कश्मीर प्रवास में आए हैं। अब हमारा कश्मीर ट्रिप का दूसरा दिन है। कल हम बोट हाउस में ठहरे थे। बोट हाउस तो बहुत अच्छा था। अब हम शिकारा राइड कर रहे हैं। शिकार राइड कर रहे हैं कश्मीर में। शिकारा राइड करवा रहे हैं मोहम्मद रफी जी। ಯಾರಿಗೋ ಯಾರ ಮೇಲೋ ಇರುವಂತಹ ದ್ವೇಷಕ್ಕೆ ಇನ್ನು ಅದೆಷ್ಟು ಅಮಾಯಕರು ಬಲಿಯಾಗಬೇಕೋ ಗೊತ್ತಿಲ್ಲ. ಧರ್ಮದ ಆಫೀಮು ನೆತ್ತಿಗೇರಿಸಿಕೊಂಡಂತಹ ಈ ಉಗ್ರರು ಹೆಂಡತಿ ಮಗನ ಮುಂದೆಯೇ ಮಂಜುನಾಥನಿಗೆ ಗುಂಡು ಹಾರಿಸಿಕೊಂಡಿದ್ದಾರೆ. अपने आप बोले ना मुझे। वहाँ पर थी, क्या बोलते, भेलपुरी खा रही थी, मेरा पति साइड में था, एक इंसान आया उसने उसको गोली मार दी। यहाँ पे उसने बोला कि ये शायद मुस्लिम नहीं है, उसने उसको गोली मार दी। नहीं आप टेंशन मत लो, अब बेटा आप यहाँ पे रहो, हम साथ में. ಒಳ್ಳೆ ಒಂದು ಜಾಗ. ಆ ಒಂದು ಕುದುರೆಯಲ್ಲಿ ಈಗ
ಮಂಜುನಾಥ್ ಇರ್ಬೋದು, ಪಲ್ಲವಿ ಇರ್ಬೋದು, ಆ ಮಗು ಇರ್ಬೋದು, 3 ಜನ ಅಲ್ಲಿ ಹೋದಾಗ ಈ ತರ ಘಟನೆ ನಡೆದಿದೆ. ಕಣ್ಮುಂದೆ ಸತ್ತು ಬಿದ್ದಿದ್ದ ಗಂಡನನ್ನ ನೋಡಿದ ಪತ್ನಿ ಪಲ್ಲವಿ, ನಮ್ಮನ್ನ ಯಾಕೆ ಬಿಟ್ಟೆ, ನಮ್ಮನ್ನು ಸಾಯಿಸಿ ಬಿಡುವಂತ ಉಗ್ರನಿಗೆ ಆವೇಶದಿಂದ ಹೇಳಿದ್ದಾರೆ. ಆದ್ರೆ ಆ ಉಗ್ರ ಕೇವಲ ಭಯೋತ್ಪಾದಕನಷ್ಟೇ ಆಗಿರ್ಲಿಲ್ಲ, ಅವನಲ್ಲಿ ವಿಪರೀತವಾದಂತಹ ವಿಕೃತಿಯೂ ತುಂಬಿತ್ತು. ಹೆಂಡತಿ ಮಗನನ್ನ ಸಾಯಿಸುವುದಕ್ಕಿಂತ ಅವರು ಸಾವನ್ನ ನೋಡಿ ನೋವು ಅನುಭವಿಸುವುದೇ ಆ ಉಗ್ರನಿಗೆ ಹೆಚ್ಚು ಆನಂದ ಕೊಟ್ಟಿತ್ತು. ನಂತರ ಹೋಗಿ ನಮ್ಮ ಬಗ್ಗೆ ನಿಮ್ಮ ಪ್ರಧಾನಿ ಮೋದಿಗೆ ಹೇಳು, ಅದಕ್ಕೋಸ್ಕರ ನಿಮ್ಮನ್ನ ಜೀವಂತವಾಗಿ ಬಿಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಆ ಹೆಣ್ಮಗಳು ಹೇಳಿದ್ ನನಗೆ, ಪಲ್ಲವಿ ಅವರು, ಮೋದಿಜಿಗೆ ಗೊತ್ತಾವಂತ ಹೇಳಿ ಶೂಟ್ ಔಟ್ ಮಾಡಿದ್ರು ಅಂತಾನೆ ಹೇಳ್ತಾ ಇದ್ದಾರೆ. ಅಂದ್ರೆ ದಟ್ ಮೀನ್ಸ್ ನನ್ನ ಕುಳಿಸಿರಿ ಅಂತ ಕೇಳಿದಾಗ, ನಿನ್ನ ಕೊಲ್ಲಲ್ಲ ನಾನು, ನೀನು ಹೋಗಿ ಪ್ರಧಾನಮಂತ್ರಿ ಮೋದಿಗೆ ಅವ್ರಿಗೆ ಹೇಳ್ಬೇಕು ಅಂತ ಪದ ಉಪಯೋಗಿಸಿ ಬಿಟ್ಟು ಅಂತೇಳಿ ಆ ಹೆಣ್ಮಗಳು ಹೇಳ್ತಾ ಇದ್ದಾಳೆ. ಪಾಪ ಇಷ್ಟು ಮಾತ್ರ ಟಚ್ ಅಲ್ಲಿ ಇದೆ. ನಾವು ಪಾರ್ಥಿವ ಶರೀರ ಇರ್ಬೋದು, ತರಿಸೋದು ಇರ್ಬೋದು, ಇನ್ನು ಉಳಿದಂತ ವಿಚಾರದಲ್ಲಿ ಈಗಾಗಲೇ ನಮ್ಮ ಅಧಿಕಾರಿಗಳು, ನಮ್ಮ ಕೇಂದ್ರದ ಗೃಹ ಇಲಾಖೆ, ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಅಧಿಕಾರಿಗಳು, ಸಂಬಂಧಪಟ್ಟಂತ ಮಂತ್ರಿಗಳು ಈಗಾಗಲೇ ಅದಕ್ಕೆ ಗಮನಿಸ್ತಾ ಇದ್ದಾರೆ. ನಿಜಕ್ಕೂ ಈ ಟೆರರಿಸಂ ಜಗತ್ತಿಗೆ ಅಂಟಿದ ಅತಿ ದೊಡ್ಡ ಶಾಪ. ಕೊರೋನಾದಂತಹ ಮಹಾಮಾರಿ ನಿರ್ಮೂಲನೆಯಾದರೂ ಈ ಭಯೋತ್ಪಾದನೆ ಮಾತ್ರ ಅಳಿಸಿ ಹೋಗಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಕಣ್ಮುಂದಿಗೆ ಅಪ್ಪನನ್ನ ಬಲಿ ತೆಗೆದುಕೊಂಡ ಕಾಶ್ಮೀರದ ಭಯೋತ್ಪಾದನೆಯ ಚಿತ್ರ ಮಂಜುನಾಥ್ ಅವರ ಮಗನ ಮನಸ್ಸಿನಿಂದ ಯಾವತ್ತಿಗೂ ಅಳಿಸಿ ಹೋಗೋದಿಲ್ಲ. ಭರತ್ ಭೂಷಣ್ ನಮ್ದು ಅವ್ರು ಯಾರು ಬಂದಿದ್ದಾರೆ? ನಿಮ್ ಕರೆಕ್ಟ್ ಐಡೆಂಟಿಫೈ ಮಾಡಿ ಕರೆಕ್ಟ್ ಅಲ್ಲ, ನೀವು ಮಾಡಿದ್ರೆ ಇಲ್ಲಿ ಕರೆಕ್ಟ್ ಇದೆ ಮಾಡಿಲ್ವಾ? ಚೆಕ್ ಮಾಡ್ಬೇಕಂತ. ಇದು ಅದೆಷ್ಟು ನತದೃಷ್ಟರ ಕೆಟ್ಟ ಕನಸಾಗಿ ಉಳಿದಿದೆಯೋ ಲೆಕ್ಕವೇ ಇಲ್ಲ. ರಕ್ತಬೀಜಾಸುರ ಸಂತತಿಗೆ ಇದು ಎಂದಿಗೂ ಅರ್ಥವಾಗದ ವಿಷಯ ಅನ್ನುವುದು ಮಾತ್ರ ವಿಷಾದ.